ಓಂ ಗಂ ಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೇ ನಮಃ. ತಲ್ಲನಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲನಿಸದಿರು ಕಂಡ್ಯ ತಾಳು ಮನವೇ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ತಲ್ಲನಿಸದಿರು ಕಂಡ್ಯ ತಾಳು ಮನವೇ. ತಲ್ಲನಿಸದಿರು ಕಂಡ್ಯ ತಾಳು ಮನವೇ. ಹರಿದಾಸ ಪರಂಪರೆಯ ಶ್ರೇಷ್ಠ ದಾಸ, ಹರಿಭಕ್ತಿ ಸಾರದ ಪಿತಾಮಹ ಭಕ್ತ ಕನಕದಾಸರ ಕೀರ್ತನೆಯನ್ನು ಪ್ರಾರಂಭದಲ್ಲಿ ಭಜಿಸುತ್ತಾ, ಶ್ರೀ ಸಂಗನ ಬಸವೇಶ್ವರ ಮಹಾಮಾತೆ ಅಯ್ಯಮ್ಮ ತಾಯಿ ಶ್ರೀ ಶಿವಪ್ಪಜ್ಜನವರ ಕರ್ತೃಗದ್ರಿಗೆಗಳಿಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಲಪ್ರಭೆ ನದಿಯ ತಟದಲ್ಲಿರುವ ಶಿವಭಕ್ತಿಯ ಆಧ್ಯಾತ್ಮಿಕ ಕೇಂದ್ರ, ಕೃಷಿ, ಶಿಕ್ಷಣ ಹಾಗೂ ಗ್ರಾಮೀಣ ಸಂಸ್ಕೃತಿಯಿಂದ ಸಮೃದ್ಧವಾಗಿರುವ ಗ್ರಾಮ ಹಿರೇಮಳಗಾವಿಯ ಗ್ರಾಮ. ಶ್ರೀ ಕನಕದಾಸ ಯುವಕ ಸಂಘ ಹಿರೇಮಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸಂಗನ ಬಸವೇಶ್ವರ, ಶ್ರೀ ಶಿವಪ್ಪಜ್ಜನವರು ಹಾಗೂ ಅಯ್ಯಮ್ಮ ತಾಯಿಯವರ ಹಾಗೂ ನೂತನ ರಥೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ಸೇವಾ ನಾಟ್ಯ ಸಂಘ ಹಿರೇಮಳಗಾವಿ ಇವರು ಅರ್ಪಿಸುವ ನಮ್ಮ ನಾಡಿನ ಪರಂಪರೆ, ಸಂಸ್ಕೃತಿ ಮತ್ತು ಭಾವನೆಗಳ ನುಡಿಮುತ್ತುಗಳೇ ಆಗಿರುವ ಶ್ರೀ ಬಸವರಾಜ್ ಸವದತ್ತಿ ವಿರಚಿತ ಕುರುಬ ಹಚ್ಚಿದ ಕುಂಕುಮ ಅರ್ಥಾತ್ ಮರಳಿ ಮಿಂಚಿದ ಮಾಂಗಲ್ಯ. ಇದು ಒಂದು ಕಥೆಯಲ್ಲ, ಒಂದು ಜೀವನದ ನಾದ, ಬಾಳಿನ ಬಂಧನದ ಬೆಳಕು, ಒಂದು ಮಾಂಗಲ್ಯದ ಮಹಿಮೆ ಮತ್ತು ಪ್ರೀತಿಯ ಪುನರ್ಜನ್ಮದ ಕಥೆಯ ಅಂತರಾಳವನ್ನು ಹೊತ್ತಿರುವ ಕತೆ. ಕುರುಬ ಹಚ್ಚಿದ ಕುಂಕುಮ ನಾಟಕದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಅತಿಥಿ ಓರ್ವರನ್ನ ಸ್ವಾಗತಿಸುವ ಸುಸಂದರ್ಭ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಮಾಯಪ್ಪಮುತ್ಯ ಪೂಜಾರಿಯವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ, ಪೂಜ್ಯರವರಿಗೆ ಪುಷ್ಪ ನಮನವನ್ನು ಅರ್ಪಿಸಿ ಗೌರವಿಸಬೇಕೆಂದು ಗ್ರಾಮದ ಗುರು ಹಿರಿಯರಲ್ಲಿ ವಿನಂತಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ಬಸವರಾಜ್ ಗುರಪ್ಪ ಭದ್ರಶೆಟ್ಟಿ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಹೂಮಾಲಾರ್ಪಣೆ ಮುಖಾಂತರ ಸ್ವಾಗತಿಸಬೇಕೆಂದು ಯುವಕರಲ್ಲಿ ವಿನಂತಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ಶಂಕರಪ್ಪ ನೇಗಲಿ ಅವರನ್ನು ಸಹ ಹೂಮಾಲಾರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ಗಂಗಾಧರ್ ದೊಡ್ಮನಿ ಅವರನ್ನು ಸಹ ಹೂಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ವಸಂತ ದೇಶಪಾಂಡೆ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೂಮಾಲಾರ್ಪಣೆಯೊಂದಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಸಂಗಮೇಶ್ ಚೂರಿ ಅವರನ್ನು ಸಹ ಹೂಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂತಹ ಶ್ರೀ ವಿರೂಪಾಕ್ಷ ದಳವಾಯಿ ಅವರನ್ನು ಸಹ ಹೂಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಶಾಂತಿ ಮಂತ್ರ ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಬಸವರಾಜ್ ನಾಗ್ಟಾನ್ ಅವರನ್ನು ಸಹ ಹೂಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಶ್ರೀಕಾಂತ್ ಹಿರೇಮಠ ಅವರನ್ನು ಸಹ ಹೂಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಯಮನೂರು ಹೊಸಮನಿ ಅವರನ್ನು ಸಹ ಹೂಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ.
ಜೇನಿನ ಹೊಳೆಯೋ ಹಾಲಿನ ಹೊಳೆಯೋ ನೋಡುವ ಅತಿಥಿಯಾಗಿರ್ತಕ್ಕಂತಹ ಶ್ರೀ ಶೇಖರಗೌಡ ಪಾಟೀಲ್ ರವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀಯುತ ಸಿದ್ದು ತೋಟಗೇರ್ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಸಿದ್ದನಗೌಡ ಮಾದೇಗೌಡ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಸಂಗಮೇಶ್ ಪಾಟೀಲ್ ನಿವೃತ್ತ ಸೈನಿಕರು ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಮಹಾಂತೇಶ್ ಮಲ್ನಾಡ್ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಶೇಖಪ್ಪ ಶಿರೂರ್ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಮಹಾಂತೇಶ್ ಲಗ್ಮನ್ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ದಾಸರು ಅದೇ ರೀತಿಯಾಗಿ ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಸಂಗಪ್ಪ ಕಣ್ಕಣ್ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಬಸವರಾಜ್ ಹಲ್ಪಿ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆಯೊಂದಿಗೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಯಾಗಿರ್ತಕ್ಕಂಥ ಶ್ರೀ ಸೋಮು ಜಮಾದಾರ್ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಸಂಗಮೇಶ್ ಚೂರಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಅದೇ ರೀತಿಯಾಗಿ ಮಲ್ಲಪ್ಪ ಚಲವಾದಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಶಿವಾನಂದ್ ಗುಂಡ್ಗೈ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಬಾಪುಗೌಡ ಪಾಟೀಲ್ ರವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆಯೊಂದಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಫಕೀರಗೌಡ ಪಾಟೀಲ್ ರವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆಯೊಂದಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಇನ್ನೂರು ಅತಿಥಿಯಾಗಿರ್ತಕ್ಕಂತಹ ಶ್ರೀ ಸುರೇಶ್ ಹಾದಿಮನಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀ ಮಹಾಂತೇಶ್ ಮೇಟಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೂರು ಅತಿಥಿಯಾಗಿರ್ತಕ್ಕಂಥ ಶ್ರೀ ಉಮೇಶ್ ಭದ್ರಶೆಟ್ಟಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಕಸ್ತೂರಿ ನುಡಿದು ಕರುಣಾಳು ಚಿಂತಿಸಿ. ಅದೇ ರೀತಿಯಾಗಿ ವಸಂತ ಶಿರೂರವರ ಸುಪುತ್ರರಾಗಿರ್ತಕ್ಕಂತಹ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆಯೊಂದಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ.
ಕನ್ನಡ ಮಣ್ಣನ್ನು ಮರಿಬೇಡ ಓಡಿ ಬಾರಿ. ಅದೇ ರೀತಿಯಾಗಿ ಅಂದಪ್ಪ ಚಂದ್ರನಕುಂಟೆ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓಡಿ ಬಾರಿ, ಓಡಿ ಬಾರಿ. ಅದೇ ರೀತಿಯಾಗಿ ನಮ್ಮ ಚಿಕ್ಕಮಾಗಿಯ ಅಂಗಡಿಯವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಹೂ ಮಾಲಾರ್ಪಣೆಯೊಂದಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಕೆಡಿಸದಿರು ನೀ ಹೆಸರ, ನೀ ಹೆಸರ, ಕನ್ನಡ ಮಣ್ಣನ್ನು ಮರಿಬೇಡ ಓಡಿ ಬಾರಿ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂತಹ ಶ್ರೀ ಕಂತಪ್ಪ ವಾಲಿಕರ್ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂತಹ ರವಿ ಅಚ್ಚನೂರ್ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂತಹ ಗುರುರಾಜ ಶಿರೂರ್ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಹಾಡಾಗಲಿ ಹೂಡಾಗಲಿ ಹಾಡಾಗಲಿ ಪಟ್ಟೋಕೆ ನಾನಾದಿನ. ಅದೇ ರೀತಿಯಾಗಿ ಹನುಮಂತ ಕಾಳಿಯವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಇನ್ನೋರ್ವ ಅತಿಥಿಯಾಗಿರ್ತಕ್ಕಂತಹ ಪರಶು ರಾಘಪುರ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಹಿರಯ್ಯ ಘನಾಚಾರ್ಯ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಹಾಡಿದರು ಕವಿಗಳು, ಕರಗಿದವು ಸಿರಿಗಳು, ತುಂಬಿದರು ಎದೆಯಲ್ಲಿ ಸಿರಿ ಕನ್ನಡ ಅಭಿಮಾನವ. ಅದೇ ರೀತಿಯಾಗಿ ಸಂಗಪ್ಪ ಬಾಲಪ್ಪ ಕುಂದರ್ಗಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಹನುಮಂತ ಕಟ್ಗೆ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಸಂಗಮಬಸಪ್ಪ ಚಲವಾದಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಸಂಗಪ್ಪ ಕಾಶಿಬಾಯಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಸಂಗಪ್ಪ ತಳಿಕೇರಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ವೀರೇಶ್ ಪಾಪಣ್ಣ ಭದ್ರಶೆಟ್ಟಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಕಲ್ಲಾದರೆ ನಾನು ಬೇರೂರಿನ ಗುಡಿಯಲ್ಲಿರುವೆ, ಬರೆದಂತಹ ಕತಿ ಬಿಡುಗಡೆ ಕಾರ್ಯಕ್ರಮದ ಕವಿರತ್ನ ಶ್ರೀ ಹನುಮಂತ ಎಮ್ಮೆಟ್ಟಿ ಸಾಕಿನ ಹಿರೇಮಾಗಿ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಗುರುವರಿಯರು ಅವರಿಗೆ ಕವಿಗಳಿಗೆ ಹೂ ಮಾಲಾರ್ಪಣೆಯನ್ನ ಮಾಡಬೇಕು. ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಲಿವೆ, ಮುಗು ಮುಗು ಕನ್ನಡದ ಕನ್ನಡ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಶ್ರೀ ಸಂಗಮೇಶ್ ಭದ್ರಶೆಟ್ಟಿ ಅವರಿಗೂ ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಶ್ರೀ ಶರಣಪ್ಪ ಮಾದರ್ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ನಮ್ಮೂರಿಗೆ ಒಂದು ಕಲೆಯನ್ನ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂತಹ ಶ್ರೀ ನೀರು ಹುನೂರ್ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಹನುಮಂತ ಭೀಮಪ್ಪ ಮೇಟಿ ಅವರಿಗೂ ಸಹ ಹೂ ಮಾಲಾರ್ಪಣೆಯೊಂದಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಸಂಗನಬಸಪ್ಪ ಹನುಮಪ್ಪ ಬೇವೂರವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ರಾಮಲಿಂಗಪ್ಪ ಸೋಮಪ್ಪ ಮೇಟಿ ಅವರನ್ನು ಸಹ ಹೂ ಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ.
ಆದರೆ ನಾನು ಮೂಕಾಂಬೆಯ ಪಾದದಿ ಇರುವೆ. ನಮ್ಮ ಹಿರೇಮಳಗಾವಿ ಗ್ರಾಮದಲ್ಲಿ ತಲತಲಾಂತರದಿಂದ ಒಂದು ನಾಟಕ ಕಲೆಯನ್ನ ಉಳಿಸಿ ಬೆಳೆಸಿ ಇಲ್ಲಿವರೆಗೂ ತಂದಿರತಕ್ಕಂತಹ ದಿವಂಗತ KN ಸಿರ್ಸಾಲ್ ಅವರ ಭಾವಚಿತ್ರಕ್ಕೆ ಹಿರೇಮಳಗಾವಿ ಗ್ರಾಮದ ಗುರು ಹಿರಿಯರು ಪುಷ್ಪ ನಮನವನ್ನು ಅರ್ಪಿಸಬೇಕು ಎಂದು ಗುರು ಹಿರಿಯರಲ್ಲಿ ವಿನಂತಿ. ಪದವಾದರೆ ನಾನು ಪಂಪನ ಮುಖದಲ್ಲಿ ಮೆರೆವೆ. ಧ್ವನಿಯಾದರೆ ನಾನು ಕೋಗಿಲೆ ಧ್ವನಿಯಾಗಿರುವೆ. ನಾಟಕವನ್ನ ವೀಕ್ಷಿಸಲು ಇನ್ನೋರ್ವ ಅತಿಥಿಯಾಗಿರ್ತಕ್ಕಂತಹ ಶ್ರೀ ಸಂಗಮೇಶ್ ಸಿದ್ದರಾಮಪ್ಪ ಕಟ್ಗೆ ಅವರನ್ನು ಸಹ ಹೂಮಾಲಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಈ ನಾಟಕವನ್ನ ವೀಕ್ಷಿಸಲು ಆಗಮಿಸಿರ್ತಕ್ಕಂತಹ ಎಲ್ಲ ಕಲಾ ಅಭಿಮಾನಿಗಳನ್ನು ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಭಗವಂತನಿಗೆ ಪ್ರಿಯವಾದುದು ನಮ್ಮ ಚಿನ್ನದ ಕಿರೀಟವಲ್ಲ, ಪರಿಶುದ್ಧ ಮನದ ಪುಷ್ಪ. ಬಂದಂತಹ ಎಲ್ಲ ಅತಿಥಿ ಊರವರಿಗೆ ಪರಿಶುದ್ಧ ಮನದ ಪುಷ್ಪವನ್ನು ಅರ್ಪಿಸಿ ಗೌರವಿಸಿದ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ಯುವಕರಿಗೆ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಜೋಡಿಸುವಿಕೆ. ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಶ್ರೀಯುತ ವಸಂತ ದೇಶಪಾಂಡೆ, ಶ್ರೀ ಸಂಗಮೇಶ್ ಚೂರಿ, ವಿರೂಪಾಕ್ಷಿ ದಳವಾಯಿ, ಶ್ರೀ ಬಸವರಾಜ್ ನಾಗ್ತಾನ್, ಶ್ರೀ ಶ್ರೀಕಾಂತ್ ಹಿರೇಮಠ್, ಶ್ರೀ ಯಮನೂರ್ ಹೊಸಮನಿ, ಶ್ರೀ ಶೇಖರಗೌಡ ಪಾಟೀಲ್ ಆದಿಯಾಗಿ ವೇದಿಕೆಯ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರು ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಅವರಲ್ಲಿ ವಿನಂತಿ. ಕಲ್ಯಾಣವೆಂಬ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ತೈಲಲ್ಲಿ ಭಕ್ತಿರಸವೆಂಬ ಕಲ್ಯಾಣವೆಂಬ ತೈಲಲ್ಲಿ ಭಕ್ತಿರಸವೆಂಬ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹುಟ್ಟಿಸಲು. ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹುಟ್ಟಿಸಲು. ಕೊಡಗಿ ಬೆಳಗುತ್ತಿದ್ದಯ್ಯ ಜ್ಯೋತಿಯನ್ನು ಬೆಳಗಿಸಿರ್ತಕ್ಕಂತಹ ಎಲ್ಲ ಅತಿಥಿ ಊರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೌರವಾನ್ವಿತ ಶ್ರೀ ಗಂಗಾಧರ ದೊಡ್ಡಮನಿ ಆದಿಯಾಗಿ ಎಲ್ಲ ಹಿರಿಯರು ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ದಿವ್ಯ ಚಾಲನೆಯನ್ನು ನೀಡಬೇಕೆಂದು ಎಲ್ಲರಲ್ಲಿ ವಿನಂತಿ. ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಬಲೂನ್ ಹಾರಿಸುವ ಕಾರ್ಯಕ್ರಮ ಶ್ರೀ ಸಿದ್ದು ತೋಟಗೇರ್, ಸಿದ್ದನಗೌಡ ಮಾದಿಗನೂರ್, ಸಂಗಮೇಶ್ ಪಾಟೀಲ್, ಮಾಂತೇಶ್ ಮಲ್ನಾಡರ್, ಶೇಖಪ್ಪ ಶಿರೂರ್, ಸಂಗಪ್ಪ ಕನಕಣ್ಣವರ್, ಮಾಂತೇಶ್ ಲಗಮಣ್ಣವರ್ ಆದಿಯಾಗಿ ಎಲ್ಲ ಗಣ್ಯರು ಬಲೂನ್ಗಳನ್ನು ಹಾರಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ದಿವ್ಯ ಚಾಲನೆಯನ್ನ ನೀಡಬೇಕೆಂದು ಅವರಲ್ಲಿ ವಿನಂತಿ. ಈಗ ನಾಟಕ ಕತೆ ಬಿಡುಗಡೆ ಸಮಾರಂಭ. ಕವಿರತ್ನ ಶ್ರೀ ಹನುಮಂತ ಎಮ್ಮೆಟ್ಟಿ ಸಾಕಿನ್ ಹಿರೇಮಾಗಿ ಇವರು ಬರೆದು ರಚಿಸತಕ್ಕಂಥ ಅತ್ಯುತ್ತಮ ನಾಟಕಗಳನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಪುಸ್ತಕಗಳನ್ನು ಬಿಡುಗಡೆ ಮಾಡುವುದರ ಮುಖಾಂತರ ಕವಿರತ್ನ ಶ್ರೀ ಹನುಮಂತ ಎಮ್ಮೆಟ್ಟಿ ಅವರನ್ನ ಸಂಗಪ್ಪ ಹುಚ್ಕಾರಿ ಅವರು ಸನ್ಮಾನಿಸಿ ಈ ಕಥೆಗಳನ್ನು ಬಿಡುಗಡೆ ಮಾಡಬೇಕೆಂದು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಲ್ಲಿ ವಿನಂತಿ. ಕವಿಗಳು ಇಲ್ಲಿ ವೇದಿಕೆ ಹತ್ರ ಬರಬೇಕು.
ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ದಿಂಡಿನ ಬಾರಿಸುವೆ ಎಂದು ಬರೆಯುತ್ತ ಮಾಡುವೆ ಕನ್ನಡ ದಿಂಡಿನ ಬಾರಿಸುವೆ ಎಂದು ಬರೆಯುತ್ತ ಮಾಡುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಬೆಳ್ಳಿಯರೆಯ ಮೊದಲ ಸಾಗಿದ್ದಿ ಬೆಳ್ಳಾವಿಯವರ ಹೊಂದಿಸುವೆ ಬೆಳ್ಳಿ ಓಡದಿ ಸಾಗಿದ್ದ ಬಳಿಕ ತ್ರಿವೇಣಿಗೆ ತಲೆ ಬಾಗಿಸುವೆ ಮನುಷ್ಯ ರಾಮರಾಯನ ಗೆದ್ದು ನಾನು ಧ್ಯಾನಿಸುವೆ ಭೂತಯ್ಯನ ಪಾಪ ಸೃಷ್ಟಿಸಿದ ಕೋರೂರರನ್ನು ಗೌರವಿಸುವೆ ನಾನು ಅವರಂತೆ ಶಾಶ್ವತ ಹೆಸರು ಪಡೆಯುವ ಸತ್ಯ ನೀಡಿರುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾನು ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾನು ಪೂಜಿಸುವೆ ಆರಾಧಿಸುವೆ ಕನ್ನಡ ದಿಂಡಿನ ಬಾರಿಸುವೆ ಎಂದು ಬರೆಯುತ್ತ ಮಾಡುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾನು ಪೂಜಿಸುವೆ ಆರಾಧಿಸುವೆ ಸಂಗಮೇಶ್ ಹುಚ್ಕರಿಯವರು ಕವಿಗಳನ್ನ ಗೌರವಿಸಬೇಕು. ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ ಭುವನಗಳ ಮಾಡಿದ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿರ್ತಕ್ಕಂಥ ಈ ಎಲ್ಲ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿರ್ತಕ್ಕಂಥ ವೈಲ್ಡ್ ಧ್ವನಿ ಆರಕ್ಷಕರಿಗೆ ನಮ್ಮ ಕಮಿಟಿಯವರು ಹೂಮಾಲಾರ್ಪಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳ್ತಾರೆ. ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿರ್ತಕ್ಕಂತಹ ಶ್ರೀ ಗಂಗಾಧರ ದೊಡ್ಡಮನಿಯವರು ಈ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳಾಡಬೇಕೆಂದು ಅವರಲ್ಲಿ ವಿನಂತಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ವಸಂತ ದೇಶಪಾಂಡೆ ಅವರು ಒಂದೆರಡು ಮಾತುಗಳನ್ನಾಡಬೇಕೆಂದು ಅವರಲ್ಲಿ ವಿನಂತಿ. ಹಲೋ ಹಲೋ ಭೀಮ್ಸಿ, ನೀ ಮಾತಾಡೋದು ಸತ್ಯ ಐತಿ. ನೀವು ನೋಡೋದು ನಾಟಕ ಸಾಕಷ್ಟು ವೇಳೆ ಆಗಿದೆ. ಆದರೂ ಕೂಡ ಈ ವೇದಿಕೆಯನ್ನು ಉದ್ದೇಶಿಸಿ ಈ ನಾಟಕವನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರೇಮಳಗಾವಿ ಗ್ರಾಮದ ಗುರು ಹಿರಿಯರಿಗೆ, ಯುವ ಮಿತ್ರರಿಗೆ, ತಾಯಂದಿರಿಗೆ ಮತ್ತು ನನ್ನೆಲ್ಲ ಚಿಕ್ಕ ಮಕ್ಕಳಿಗೆ ವಂದಿಸಿ, ಪ್ರಥಮದಲ್ಲಿ ಈ ಊರಿನ ಆರಾಧ್ಯ ದೇವನಾದಂಥ ಶ್ರೀ ಸಂಗನ ಬಸವೇಶ್ವರ ಪಾದಾವೃಂದದಲ್ಲಿ ಅಡಿಮುಟ್ಟಿ ನಮಸ್ಕರಿಸುತ್ತಾ, ಅದೇ ರೀತಿ ಶಿವಪ್ಪಜ್ಜನವರ ಪಾದದಲ್ಲಿ ಕೂಡ ಹಣೆಮುಟ್ಟಿ ನಮಸ್ಕರಿಸುತ್ತಾ, ಈ ಊರಿನ ವರಮಾರುತೇಶ್ವರನನ್ನು ಕೂಡ ನಾನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಅದೇ ರೀತಿ ಅಯ್ಯಮ್ಮ ತಾಯಿ ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಂಡು, ಈ ಒಂದು ನಾಟಕವನ್ನು ಆಡಿದಂತಹ ನಮ್ಮ ಹಿರೇಮಳಗಾವಿ ಗ್ರಾಮದ ನಮ್ಮ ಶ್ರೇಷ್ಠ ದಾಸರ ಒಂದು ಸಾಲಿನಲ್ಲಿ ನಿಂತಹ ಮಾನವೀಯತೆಯ ಪರಾಕಾಷ್ಠೆಯನ್ನು 12ನೇ ಶತಮಾನದಲ್ಲಿ ಸಾರಿ ಹೇಳಿದಂಥ ದಾಸರ ಶ್ರೇಷ್ಠ ಶ್ರೀ ಕನಕದಾಸರನ ಪಾದಾವೃಂದದಲ್ಲಿ ಅಣಿಮುಟ್ಟಿ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಹಿರಿಯರು, ತಾತನವರು ಆದಂಥ ಶ್ರೀ ಮಾಯಪುತ್ಯ ಪೂಜಾರಿಯವರ ಪಾದವೃಂದದಲ್ಲಿ ಹಣಿಮುಟ್ಟಿ ನಮಸ್ಕರಿಸುತ್ತಾ, ಎಲ್ಲರ ಹೆಸರು ಕೂಡ
ನಮಗೆ ಗೊತ್ತಿದೆ, ತಮ್ಮಲ್ಲಿ ಕೂತವ್ರು ಕೂಡ ಹೆಸರು ನಮಗೆ ಗೊತ್ತಿದೆ. ಈ ಹೊತ್ತಿನೊಳಗೆ ಎಲ್ಲ ಅವರಿವರು ಎಲ್ಲ ಅತಿಥಿ ಮಹೋದಯರನ್ನು ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಅತಿಥಿ ಮಹೋದಯರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ನಮ್ಮೆಲ್ಲ ಸಂಗೀತ ಬಳಗದವರನ್ನು, ಈ ನಾಟಕದ ಹಾರ್ಮೋನಿಯಂ ಗುರುಗಳನ್ನು ಆದಿಯಾಗಿ ನಮ್ಮೆಲ್ಲ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಲ್ಲಿ ಕೂಡ ನಮಸ್ಕರಿಸುತ್ತಾ ಎರಡು ಮಾತುಗಳನ್ನು ಹೇಳಿ ನಾನು ಈ ನನ್ನ ಭಾಷಣವನ್ನು ಮುಗಿಸ್ತೇನೆ. ಕುರುಬ ಹಚ್ಚಿದ ಕುಂಕುಮ ಎಂಬ ಏನು ಇವತ್ತು ಸುಂದರ ಸಾಮಾಜಿಕ ನಾಟಕ, ಅರ್ಥಾರ್ಥ ಮರಳಿ ಮಿಂಚಿದ ಮಾಂಗಲ್ಯ ಅಂಥೇಳಿ. ಆವಾಗ ನಮ್ಮ ಪೊಲೀಸ್ ಸಾಹೇಬರು, ನಾನು ಪೊಲೀಸ್ ಸಾಹೇಬ್ರನ್ನ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಬಹಳ ಅರ್ಥಪೂರ್ಣವಾಗಿ ಅವರು ಮಾತುಗಳನ್ನು ಕೂಡ ಆಡ್ತಾರೆ ಅಂಥೇಳಿ ನನಗೆ ಈಗ ಅರ್ಥ ಆಯಿತು. ಯಾಕಂತಂದರೆ ಭಾಳ ಅಚ್ಚುಕಟ್ಟಾಗಿ ಅವರು ಇವತ್ತಿನ ಈ ಕಾರ್ಯಕ್ರಮವನ್ನು, ಯಾಕಂತಂದರೆ ಅಲ್ಪ ಒಂದು ಅತಿಥಿಗಳಿದ್ದಾಗ ನಿರೂಪಣೆಯನ್ನು ಮಾಡುವುದು ಭಾಳ ಸುಲಭ. ಆದರೆ ವೇದಿಕೆ ಮೇಲೆ ನೂರಾರು ಜನ ಇದ್ದಾಗ ಎಲ್ಲರ ಹೆಸರುಗಳನ್ನು ಬಿಡದೆ ಎಲ್ಲರಿಗೂ ಕೂಡ ಅತಿಥಿ ಸತ್ಕಾರವನ್ನು ಮಾಡ್ತಕ್ಕಂಥದ್ದು ನಮ್ಮ ಪೊಲೀಸ್ ಸಾಹೇಬ್ರನ್ನ ನಾನು ಭಾಳ ಮೆಚ್ಕೊಂಡೆ. ಒಂದು ಮಾತನ್ನು ನಾನು ಇಲ್ಲಿ ಭಾಳ ಸುಸ್ಪಷ್ಟವಾಗಿ, ನಾನು ಸುಮಾರು ವರ್ಷಗಳಿಂದ ಏನು ಹಿರೇಮಳಗಾವಿ ಗ್ರಾಮದಲ್ಲಿ ಯಾವುದೇ ಜಾತ್ರೆ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ನಾನು ಬಂದಿದ್ದೀನಿ. ಆದ್ರೆ ಇವತ್ತು ಹಿರೇಮಳಗಾವಿ ಗ್ರಾಮದ ದಿಕ್ಕು ದೆಸೆ ಕೂಡ ಬದಲಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಭಾಳ ಸಂತೋಷ ಆಗ್ತಾಯಿದೆ. ಯಾವಾಗಲೂ ಉತ್ತರ ಅಭಿಮುಖವಾಗಿ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದೀವಿ ಇಲ್ಲಿ. ಹಿಂಗೆ ಇವತ್ತು ಪೂರ್ವಾಭಿಮುಖವಾಗಿ ಈ ಒಂದು ಭವ್ಯ ರಂಗ ಸಂಚಿಕೆಯಲ್ಲಿ ತಾವುಗಳು ಈ ಒಂದು ಜಾತ್ರೆಯನ್ನು, ಈ ನಾಟಕವನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಲ್ಲ, ಭಾಳ ಏನು ಊರಿನ ಒಂದು ಪ್ರಾರಂಭದಲ್ಲೇ ಕೂಡ ತಮ್ಮ ಹಿರೇಮಳಗಾವಿ ಗ್ರಾಮದ ಪ್ರತಿಯೊಬ್ಬರ ದಿವ್ಯ ಸ್ವಾಗತವನ್ನು, ಆ ಒಂದು ಏನು ಸರ್ಕಲ್ ಇದೆ ಆ ಸರ್ಕಲ್ನಿಂದ ನಿಮ್ಮ ಸ್ವಾಗತ ಗೊತ್ತಾಗ್ತದೆ. ಇಲ್ಲಿ ಎಲ್ಲ ಯಾವ ರೀತಿ ತಾವುಗಳು ಅತಿಥಿ ಮಹೋದರನ್ನು ಕರೆಸ್ಕೊಂಡಿದ್ದೀರಿ ಅಂತಕ್ಕಂಥದ್ದು. ಅದಕ್ಕೆ ನಮ್ಮೆಲ್ಲ ಈ ವೇದಿಕೆ ಮೇಲಿದ್ದಂಥ ನಮ್ಮೆಲ್ಲ ಅತಿಥಿ ಮಹೋದಯರು ತಮಗೆ ಚಿರಋಣಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆಮೇಲೆ ನಾನು ಬಸಣ್ಣವ್ರನ್ನ ಕೇಳಿದೆ ವೇದಿಕೆ ಮೇಲೆ, ನಮ್ಮ ಭದ್ರಶೆಟ್ಟಿ ಬಸಣ್ಣವ್ರನ್ನ, ಏನ್ರಿ ನಮ್ಮ ಇಬ್ಬರು ಟೊಪ್ಪಿಗೆ ಅಜ್ಜನವ್ರು ಕೂತಿದ್ದಾರೆ ಇಲ್ಲೇ, ಇವ್ರು ಯಾರು ಅಂತ ಕೇಳಿದೆ. ಅವರು ಬಸಣ್ಣವ್ರು ಹೇಳಿದರು, ಇಲ್ಲ ಅವರು ನಾಟಕ ಅಭಿಮಾನಿಗಳು, ಅವ್ರಿಗೆ ಅಷ್ಟು ಅಭಿಮಾನ ಇದೆ ನಾಟಕದ ಮೇಲೆ, ಅದಕ್ಕೆ ಅಲ್ಲಿ ಅವ್ರು ಬಂದು ಕೂತಿದಾರ ಅಂತಕ್ಕಂಥ. ಮಾಸ್ತರ್ ಹಿಂದೆ ಕೂತಿದ್ದಾರೆ ಅವ್ರು ಇಬ್ಬರು ಹಿರಿಯರು. ಅವರಿಗೆ ನಿಮ್ಮ ಕಲಾಭಿಮಾನವನ್ನು ನಾನು ಮೆಚ್ಚಿ ನಿಮಗೆ ಇಲ್ಲಿಂದನೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಹೇಳ್ತಾ, ಇನ್ನು ನಮ್ಮ ಕನಕದಾಸರ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಸಾಕಷ್ಟು ಮಾತಾಡ್ಲಿಕ್ಕೆ ಅವಕಾಶ ಇದೆ, ಆದರೆ ಇದು ಟೈಮ್ ಅಲ್ಲ. ನಿಮಗೆ ನಾಟಕ ನೋಡ್ಬೇಕಂತಕ್ಕಂಥ ಹುಚ್ಚು. ಇನ್ನೂ ಅತಿಥಿ ಮಹೋದಯರು ಮಾತಾಡ್ತಾರೆ. ಒಂದು ನಮ್ಮ ಕನಕದಾಸರ ಗುರುಗಳಾದಂಥ ವ್ಯಾಸರಾಯರು ಒಂದು ಸ್ಪರ್ಧೆಯನ್ನು ಇಡ್ತಾರೆ ಎಲ್ಲ ಶಿಷ್ಯಂದ್ರಿಗೂ ಕೂಡ ಒಂದು ಸ್ಪರ್ಧೆಯನ್ನು ಇಡ್ತಾರೆ. ಏನಪ್ಪ ಅಂತಂದ್ರೆ, ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ತಾಮ್ರದ ತಂಬಿಗೆ ಎಷ್ಟು ಥಳ ಹೊಳಿತೈತಿ, ಅದು ಯಾವ ರೀತಿ ಇರಬೇಕು ಅಂದ್ರೆ ಥಳ ಹೊಳಿತಿರಬೇಕು ನಿಮ್ಮ ಪೂಜೆದ ಒಂದು ತಾಮ್ರದ ತಂಬಿಗೆ ಅಂತೇಳಿ ವ್ಯಾಸರಾಯರು ಒಂದು ಸ್ಪರ್ಧೆಯನ್ನು ಇಡ್ತಾರೆ. ಎಲ್ಲ ಶಿಷ್ಯಂದ್ರು ಕೂಡ ಹುಣಸೆ ಹಣ್ಣು ತೊಳಿತಾರೆ, ಏನೇನೋ ಹಾಕಿ ತೊಳೆದು ಭಾಳ ಥಳ ಅಂತಿರ್ತಾವೆ. ಎಲ್ಲರೂ ತೊಗೊಂಡು ಬರ್ತಾರೆ ಸ್ಪರ್ಧೆಗೆ. ಮತ್ತು ತಮ್ಮ ತಂಬಿಗೆಯನ್ನು ತೆಗೆದುಕೊಂಡು ಬಂದು ಇಡ್ತಾರೆ ಶಿಷ್ಯಂದ್ರು. ಲಾಸ್ಟ್ ಕನಕದಾಸರು ತೊಗೊಂಬಂದು ಇಡ್ತಾರೆ. ಹೊರಗಿನ ಮೈ ಎಲ್ಲವೂ ಹೊಳಿತಿದ್ದು, ತಮ್ಗೆ ಹೊರಗಿನ ಮೈ ನೋಡಿಬಿಟ್ಟು ಥಳ ಕಣ್ಣೇ ಮಿಂಚ್ತಿದ್ದು. ಆದ್ರೆ ಕನಕದಾಸರು ಹಿಂದಾಗಡೆ ತೊಗೊಂಬಂದು ಇಡ್ತಾರೆ ತಮ್ಗೆ. ವ್ಯಾಸರಾಯರ ಮುಂದ ಕರ್ಗ ಇತ್ತು. ತಾಮ್ರ ತಮ್ಮಿಗೆ ತಿಕ್ಲಿಲ್ಲ ಅಂದ್ರೆ ಹೆಂಗಾಗಿತ್ತು, ಕರ್ಗ ಇತ್ತು. ಆಮೇಲೆ ಎಲ್ಲರೂ ಸ್ಪರ್ಧೆ ಒಳಗೆ ನಾ ಬರ್ತೀನಿ, ನೀ ಬರ್ತೀನಿ, ನೀ ನಂದು ಥಳ ಐತಿ, ನಿನ್ನ ಥಳ ಮತ್ತು ಸಹಜ. ಕನಕದಾಸರ ಕೆಲಸ ಆಗೋದಿಲ್ಲ. ಯಾಕಂತಂದ್ರೆ ಅದು ಹೆಂಗಿದ್ದು ಹಂಗೆ ಐತದ, ಏನು ತಿಕ್ಕಿಲ್ಲ, ಏನು ತೊಳೆದಿಲ್ಲ ಅದು. ಸರಿ,
ಎಲ್ಲಾನು ಚೆಕ್ ಮಾಡಿದ್ರು. ವ್ಯಾಸರಾಯರು ನೋಡಿದ್ರು, ತಂಬಿಗೆ ಹಿಂಗೆ ನೋಡಿದ್ರು, ಹಿಂಗೆ ನೋಡಿದ್ರು, ಹಿಂಗೆ ನೋಡಿದ್ರು, ಎಲ್ಲ ನೋಡಿ ಪ್ರತಿಯೊಂದು ತಂಬಿ ಸುಮಾರು ಒಂದು 25-30 ತಂಬಿಗಳಿದ್ದು ನೋಡಿದ್ರು. ಇನ್ನು ವೇದಿಕೆ ಮೇಲೆ ಕುಂತವರು ನೀವು ತಂಬಿಗೆ ಯಾರ್ದು ಅಂತೇಳಿ ಸದ್ಯ ಆತುರ ಇರ್ಬೇಕಲ್ಲ ನಿಮ್ಗೆ, ಯಾರ್ದು ಫಸ್ಟ್ ಬರ್ತ ಅಂಥೇಳಿ. ಯಾವ ತಳ ಐತೆ ಅದು ಫಸ್ಟ್ ಬರ್ತಂತ ನಿಮಗೆ ಗೊತ್ತೈತೆ. ಆದ್ರೆ ವ್ಯಾಸರಾಯರು ಹೇಳ್ತಾರ, ಎಲ್ಲ ತಂಬಿಗಳನ್ನು ಸರಿಸಿ ಕೇವಲ ಕನಕದಾಸರ ತಂಬಿಗೆಯನ್ನು, ಕರ್ರನ ತಂಬಿಗೆಯನ್ನು ಇಟ್ಟು ಇದ ಫಸ್ಟ್ ಬಹುಮಾನ ತಗೊಂಡೈತಿ ಅಂತ ಹೇಳ್ಬಿಟ್ಟು. ಯಾಕೆ ಗೊತ್ತಾತ ನಿಮ್ಗೆ? ತಿಳಿಸೇಳ ಹೇಳ್ತ. ಎಲ್ಲರೂ ಹೊರಗಟ್ಟ ತೊಳೆದಿದ್ರು ಅವನ್ನ. ಏನು? ಎಲ್ಲರೂ ಆ ತಂಬಿಗೆನ ಹೊರಗೆ ತೊಳೆದಿದ್ರು, ಒಳಗೆ ಯಾರೂ ತೊಳೆದೇ ಇಲ್ಲ. ಒಳಗೆ ಹಂಗಾಗಿರ್ತಾರೆ, ಯಾಕಂದ್ರೆ ಯಾರೂ ನೋಡಂಗಿಲ್ಲ ಅಂತ. ಕನಕದಾಸರು ಏನು ಮಾಡಿದ್ರು, ಒಳಗಿನ ಮೈ ತಳ ಇತ್ತದು. ಯಾವುದಿತ್ತು? ಹೊರಗಿನ ಮೈ ಹಂಗೆ ಇತ್ತು. ಒಳಗಿನ ತಂಬಿಗೆ ಒಳಗ ಮೈ ಏನೈತಲ್ಲ ಅದು ತಳ ಅಂತಿತ್ತು. ಎಲ್ಲ ಶಿಷ್ಯಂದ್ರು ಹೊರಗಿನ ತೊಳೆದಿದ್ರು, ಒಳಗಿನ ತೊಳೆದಿದ್ದಿಲ್ಲ. ಅವಾಗ ವ್ಯಾಸರಾಯರು ಹೇಳ್ತಾರ, ಕನಕದಾಸರಿಗೆ ಹೆಂಗೆ ಕೊಟ್ರಿ? ತಂಬಿಗೆ ಹೊಲಸೈತಿ, ತಂಬಿಗೆ ಹೊರಗಿಂದು. ಅಂದ್ರೆ ಈ ದೇಹ ಹೊರಗೆ ಅಷ್ಟ ಚಂದ, ಒಳಗೆ ಹೆಂಗಿರಬೇಕು? ಸ್ವಚ್ಛ ಇರಬೇಕು. ಒಳಗೆ ಹೆಂಗೆ ಹೊರಗೆ ಹೆಂಗಾರ ಇರಕ್ಕಿರೋದು ಲೆಕ್ಕ, ಆದ್ರೆ ಒಳಗಿನ ಮನಸ್ಸು, ಒಳಗಿನ ಗುಣಗಳು ಚಲೋ ಇರಬೇಕು. ಅದು ಮಾತ್ರ ಕನಕದಾಸನಲ್ಲಿ ಕಂಡೆ. ಆ ತಂಬಿಗೆ ಒಳಗೂ ಹಲೋ ಅದಕ್ಕೆ ವ್ಯಾಸರಾಯರು ಹೇಳ್ತಾರೆ, ಹೊರಗಿನ ಅಂಧತೆಯನ್ನು ನೋಡಬೇಡ್ರಿ, ಒಳಗಿನ ಗುಣಗಳನ್ನು ನೋಡ್ರಿ. ಅದಕ್ಕೆ ಕನಕದಾಸರು ಮಾಡಿದ್ದು ತಮ್ಮ ಅಂತರಂಗದ ಶುದ್ಧಿಯನ್ನು ಮಾಡಿಕೊಂಡು ಇವತ್ತವರು ಆ ತಂಬಿಗೆಯ ಒಳಮೈಯನ್ನು ಸ್ವಚ್ಛ ಮಾಡ್ಕೊಂಡು ಬಂದಾರ. ಉಳುಕಿದ ಎಲ್ಲ ಶಿಷ್ಯಂದ್ರು ಹೊರಗೆ ಅಷ್ಟ ಸ್ವಚ್ಛ ಅದಾರ, ಒಳಗೆ ಮಾತ್ರ ಅವ್ರ ಹತ್ರ ಕಲ್ಮಶ ಐತಿ, ಆ ತಂಬಿಗೆ ಒಳಗೆ ಹೊಲಸೈತಿ ಅಂತಕ್ಕಂಥ ಮಾತನ್ನ ಹೇಳಿ ಅವತ್ತು ಸ್ಪರ್ಧೆಯಲ್ಲಿ ಕನಕದಾಸರನ್ನ ಅವರು ವಿಜಯಶಾಲಿಯನ್ನಾಗಿ ಮಾಡ್ತಾರೆ. ಆ ರೀತಿ ಕೇವಲ ನಾವು ಕನಕದಾಸರ ಹೆಸರನ್ನ ಹೇಳ್ಕೊಂಡು ಕನಕದಾಸರ ನೆನಪನ್ನ ಮಾಡಿಕೊಂಡ್ರೆ ಅಲ್ಲ, ಕನಕದಾಸರ ನಮ್ಮ ಜೀವನದಲ್ಲಿ ಕನಕದಾಸರ ನಡವಳಿಕೆಗಳನ್ನು, ಅವರು ಹೇಳಿದಂಥ ವಚನಗಳನ್ನು, ಅವರು ಹೇಳಿದಂಥ ಹಿತನುಡಿಗಳನ್ನು ನಮ್ಮ ಜೀವನದಲ್ಲಿ ನಾವು ಪಾಲಿಸಿಕೊಂಡಿದ್ದೇ ಆದರೆ ನಾವು ನಿಜವಾಗಲೂ ಈ ಒಂದು ಭೂಮಿಯ ಮೇಲೆ ಹುಟ್ಟಿ ಬಂದಿದ್ದು ಸಾರ್ಥಕ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ ನಾಟಕದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಇನ್ನೊಂದು ಪ್ರಮುಖವಾಗಿ ನಮ್ಮ ಹಳ್ಳಿಯ, ನಮ್ಮ ಈ ಹಿರೇಮಾಗಿ ಗ್ರಾಮದ ಏನು ಕವಿಗಳು, ನಮ್ಮ ಹಿರೇಮಾಗಿ ಗ್ರಾಮದ ನಮ್ಮ HYMAT ಅವ್ರ ಬಗ್ಗೆ ನಾನು ಕೇಳಿದ್ದೀನಿ. ಯಾಕಂತಂದರೆ ನಾನು ಕೂಡ ನಾಟಕದ ಕಲಾವಿದ, ಸಾಕಷ್ಟು ನಾಟಕಗಳನ್ನು ನಮ್ಮ ಊರಲ್ಲಿ ನಾನು ಮಾಡಿದ್ದೀನಿ. ಆ ಒಂದು ಅಭಿಮಾನ ಇಟ್ಕೊಂಡು ಒಮ್ಮೆ ನನಗೆ ಇದರ ಆಫರು ಬಂದಿತ್ತು. ಅಪ್ಪಳಿಸಿದ ಸರ್ಪಕ್ಕೆ ಕುಪ್ಪಳಿಸಿದ ಗರುಡ ಅಂತಕ್ಕಂಥದ್ದು ಇನ್ನೂ ಪ್ರಿಂಟ್ ಆಗಿದ್ದಲ್ಲ ಈ ಒಂದು 2-3 ವರ್ಷದಿಂದ. ಅವಾಗ ಕಟಗೂರು ಗ್ರಾಮದಲ್ಲಿ ಇದನ್ನು ನಾಟಕ ಆಡಬೇಕು ಅಂತಕ್ಕಂಥ ಆಫರು ಕೂಡ ಬಂದಿತ್ತು. ಆ ದುರದೃಷ್ಟವಶಾತ್ ಆ ಸಲ ನಮಗೆ ನಾಟಕ ಮಾಡಲಿಕ್ಕೆ ಆಗಲಿಲ್ಲ. ಆದ್ರೆ ಅವರು ಬರೆದಂಥ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಭಾಗ್ಯವನ್ನು ಈ ನಮ್ಮ ಹಿರೇಮಳಗಾವಿ ಗ್ರಾಮದವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ಭಾಳ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಹಿರೇಮಳಗಾವಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ ಮತ್ತೊಮ್ಮೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿರೇಮಳಗಾವಿಯ ಜಾತ್ರಾ ವೈಭವವನ್ನು ಪ್ರಶಂಸಿಸಿದ ವಸಂತ ದೇಶಪಾಂಡೆ ಅವರಿಗೆ ಗ್ರಾಮದ ಪರವಾಗಿ ಅನಂತ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ವಿರೂಪಾಕ್ಷಿ ದಳವಾಯಿ ಅವರು 2 ಮಾತುಗಳು ಆಡಬೇಕೆಂದು ಅವರಲ್ಲಿ ವಿನಂತಿ. ಮೊದಲಿಗೆ ಈ ಹಿರೇಮಳಗಾವಿ ಗ್ರಾಮದ ಆರಾಧ್ಯ ದೇವರಾಗಿರುವಂತಹ ಶ್ರೀ ಸಂಗಮೇಶ್ವರ ದೇವರನ್ನು, ಹಾಗೆಯೇ ಇನ್ನೋರ್ವ ಆರಾಧ್ಯ ದೇವರಾಗಿರ್ತಕ್ಕಂತಹ ಶ್ರೀ ಶಿವಪ್ಪ ಅಜ್ಜನವರನ್ನು, ಹಾಗೆಯೇ ಈ ಗ್ರಾಮದ ಅಧಿದೇವತೆಯಾದಂತಹ ಅಯ್ಯಮ್ಮ ತಾಯಿಯವರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು
ವಹಿಸ್ಕೊಂಡಿರ್ತಕ್ಕಂತಹ ಅಜ್ಜನವರ ಪಾದಗಳಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಅತಿಥಿ ಮಹೋದಯರ ಪಾದಗಳಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ಸಾಮಾನ್ಯವಾಗಿ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಮಹೋದಯರ ಪರಿಚಯ ತಮಗಿರಬಹುದು. ಆದರೆ ಈ ವೇದಿಕೆಗೆ ನಾನು ಹೊಸಬ, ನಾನು ಅನಿರೀಕ್ಷಿತ ಆಕಸ್ಮಿಕವಾಗಿ ಬಂದಿರತಕ್ಕಂತಹ ಅತಿಥಿ. ಯಾಕಂತಂದರೆ ಈ ಕಾರ್ಯಕ್ರಮದಲ್ಲಿ ನನ್ನ ಚಿಕ್ಕಪ್ಪನವರಾಗಿರ್ತಕ್ಕಂಥ ಶ್ರೀಯುತ ಶೇಖರ್ ದಳವಾಯಿ ಅವರು ಆತಿಥ್ಯವನ್ನು ವಹಿಸ್ಕೊಳ್ಬೇಕಾಗಿತ್ತು. ಗೊಳಸಂಗಿ ಗ್ರಾಮದ ವಿಜಯಪುರ ಜಿಲ್ಲೆಯ DCC ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂತಹ ನಮ್ಮ ಚಿಕ್ಕಪ್ಪನವರು ಈ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸ್ಕೊಳ್ಬೇಕಾಗಿತ್ತು. ಅವರು ಆಕಸ್ಮಿಕ ಕಾರಣದಿಂದಾಗಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ನಾನು ಸುಮಾರು 25 ವರ್ಷಗಳ ಸುದೀರ್ಘ ಅವಧಿಯ ನಂತರ ಈ ನನ್ನ ತಾಯಿಯ ತವರೂರಾಗಿರ್ತಕ್ಕಂತಹ ಹಿರೇಮಳಗಾವಿ ಗ್ರಾಮಕ್ಕೆ ಆಗಮಿಸಬೇಕಾಗಿರ್ತಕ್ಕಂತಹ ಒಂದು ಸಂದರ್ಭ ನನಗೆ ಒದಗಿ ಬಂತು. ಅದು ನನ್ನ ಸುದೈವವೂ ಹೌದು, ನನ್ನ ದೈವವೂ ಹೌದು ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾರು ನನ್ನ ತಾಯಿ ಅಂತಂದರೆ ಇದೇ ನಮ್ಮ ಹುಚ್ಚಪ್ಪ ಮಾಮ ಕುಂದರ್ಗಿ ಅವರ ಸಹೋದರಿ ಆಗಿರ್ತಕ್ಕಂತಹ ಅನಸೂಯಮ್ಮನವರು ನನ್ನ ತಾಯಿ ಈ ಗ್ರಾಮದವರು. ಅವರ ಒಂದು ಮಗ ನಾನಾಗಿದ್ದು ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಬಾಲ್ಯದ ದಿನಗಳಲ್ಲಿ ನಾನು ನಮ್ಮೂರು ಹಾಗೆ ನನ್ನ ತಾಲೂಕು ನನ್ನ ಜಿಲ್ಲೆಯ ಅನೇಕ ನನ್ನ ಸನ್ಮಿತ್ರರಿಗೆ ಹೇಳ್ತಾ ಇದ್ದೆ, ನಾಟಕ ಅಂದ್ರೆ ಅದಕ್ಕೆ ಅತ್ಯಂತ ಹೇಳಿ ಮಾಡಿಸಿದಂಥ ಊರು ಯಾವುದಾಗಿತ್ತು ಅಂತಂದ್ರೆ ಹಿರೇಮಳಗಾವಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ನಮ್ಮ ಊರಿನೊಳಗೆ ಅನೇಕ ನಾಟಕಗಳನ್ನು ಮಾಡ್ತಾ ಇದ್ರು. ನಮ್ಮ ಸುತ್ತಮುತ್ತಲಿನ ಹಲವಾರು ಹಳ್ಳಿಗಳಲ್ಲಿಯೂ ಕೂಡ ನಾಟಕಗಳನ್ನು ಮಾಡ್ತಿದ್ರು. ಆ ನಾಟಕಗಳಿಗೂ ಈ ಹಿರೇಮಳಗಾವಿ ಗ್ರಾಮದಲ್ಲಿ ಮಾಡ್ತಾ ಇರ್ತಕ್ಕಂತಹ ನಾಟಕಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರ್ತಿತ್ತು. ಇವತ್ತು ಈ ನಾಟಕ ಅಂದರೆ ಹೇಗೆ ಮಾಡಬೇಕು, ಅದು ಗ್ರಾಮೀಣ ಸೊಗಡಿನಲ್ಲಿ ಹಳ್ಳಿಯ ಜನರಿಗೆ ಯಾವ ರೀತಿಯ ಅರ್ಥೈಸಬೇಕು, ಅದಕ್ಕೆ ಅತ್ಯಂತ ವ್ಯವಸ್ಥಿತವಾಗಿ ನಾಟಕವನ್ನು ಮಾಡೋ ಮೂಲಕ ಇಡೀ ಹಳ್ಳಿಗಳಿಗೂ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥ ಗ್ರಾಮ ಅಂತ ಯಾವುದಾದ್ರೂ ಇದ್ರೆ ಅದು ಈ ಹಿರೇಮಳಗಾವಿ ಗ್ರಾಮ ಅಂತ ಹೇಳಿ ಭಾಳಷ್ಟು ಹೆಮ್ಮೆಯಿಂದ ನಾನು ಹೇಳ್ತೀನಿ. ಇನ್ನೂ ಒಂದು, ಈ ಜಾತ್ರೆ ಅತ್ಯಂತ ವೈಭವದಿಂದ ನಡೀತಾ ಬಂದಿರೋದನ್ನು ನಾನು ಇಲ್ಲಿನ ಹಲವು ಸ್ನೇಹಿತರುಗಳು ಸ್ಟೇಟಸ್ಗಳನ್ನು ಇಡ್ತಾ ಬಂದಿದ್ದನ್ನು ನಾನು ನೋಡ್ತಾ ಬಂದೀನಿ. ನೂತನವಾಗಿ ಒಂದು ತೇರನ್ನು ತಯಾರು ಮಾಡೋ ಮೂಲಕ ಬಹಳಷ್ಟು ವಿಜೃಂಭಣೆಯಿಂದ ಸುಮಾರು 8-10 ದಿನಗಳ ಕಾಲ ಅನ್ನ ಪ್ರಸಾದವನ್ನು ನೀಡೋ ಮೂಲಕ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಇವತ್ತು ಈ ಗ್ರಾಮದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ತಾವೆಲ್ಲ ಜಾತ್ರೆಯನ್ನು ಮಾಡಿದ್ದೀರಿ. ಜೊತೆಗೆ ಇನ್ನೊಂದು ನನಗಿಲ್ಲಿ ತಿಳಿದು ಬಂದಿದ್ದೇನು ಅಂತಂದ್ರೆ, ಒಗ್ಗಟ್ಟಿನಲ್ಲಿ ಬಲ ಹೇಗಿರುತ್ತೆ ಅನ್ನೋದಕ್ಕೆ ಇವತ್ತು ಅತ್ಯಂತ ಹೇಳಿ ಮಾಡಿಸಿದ ಸಾಕ್ಷಿ ಈ ಹಿರೇಮಳಗಾವಿ ಗ್ರಾಮ ಅಂತ ಹೇಳೋದಕ್ಕೆ ನಾನು ಬಹಳಷ್ಟು ಖುಷಿಯಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಹಾಲು ಮತ ಸಮಾಜ ಇದೆ, ಹಾಗೇನೆ ಬನಜಿಗ ಸಮಾಜ ಇದೆ, ರೆಡ್ಡಿ ಸಮಾಜ, ಇನ್ನುಳಿದಂತ ಹಲವಾರು ಸಮಾಜಗಳದಾವ. ಆ ಎಲ್ಲ ಸಮಾಜದ ಗುರು ಹಿರಿಯರು, ಯುವಕರು, ಸನ್ಮಿತ್ರರು ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿಕೊಂಡು ಇವತ್ತು ಈ ಜಾತ್ರೆಯನ್ನ ಎಷ್ಟು ವಿಜೃಂಭಣೆಯಿಂದ ಮಾಡಿದ್ದಾರಂತಂದ್ರ, ಆಗಲೇ ನನ್ನ ಹಿರಿಯರು ಮಾತನಾಡುವಾಗ ಹೇಳಿದ್ರು, ಆ ಹಿರೇಮಳಗಾವಿ ಗ್ರಾಮಕ್ಕೆ ನಾವು ಎಂಟ್ರೆನ್ಸ್ ಅನ್ನ ಕೊಡುವಾಗ ಎಷ್ಟೊಂದು ವಿಜೃಂಭಣೆಯಿಂದ ಈ ಜಾತ್ರೆಯನ್ನ ಮಾಡಿದ್ದಾರಂತಂದ್ರ ಇದು ಹಿರೇಮಳಗಾವಿ ಗ್ರಾಮಕ್ಕ ಒಂದು ಇತಿಹಾಸ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಈ ದೇವರುಗಳು ತಮಗೆ ಇನ್ನಷ್ಟು ಶಕ್ತಿಯನ್ನ ನೀಡೋ ಮೂಲಕ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಜಾತ್ರೆಗಳು ವಿಜೃಂಭಣೆಯಿಂದ ಸಾಗಲಿ ಅಂತ ಹೇಳಿ ನಾನು ಆಶಿಸ್ತಾ, ಬಹಳಷ್ಟು ಸಮಯ ಆಗಿದೆ, ತಮ್ಮ ಸಹನೆಯನ್ನ ಪರೀಕ್ಷೆ ಮಾಡೋದಕ್ಕೆ ನಾನು ಹೋಗೋದಿಲ್ಲ. ದಯವಿಟ್ಟು ಈ ವೇದಿಕೆಗೆ ಕ್ಷಮೆಯನ್ನ ಕೋರ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ವಸುಧೈವ ಕುಟುಂಬಕಂ ಎಂಬ ಗೀತೆಯ ಸಾರದಂತೆ ಹಿರೇಮಳಗಾವಿ ಗ್ರಾಮವು ಒಂದು ಊರಲ್ಲ ಒಂದು ಕುಟುಂಬ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ
ಶ್ರೀ ವಿರೂಪಾಕ್ಷಿ ದಳವಾಯಿ ಶಿಕ್ಷಕರಿಗೆ ಹಿರೇಮಳಗಾವಿ ಗ್ರಾಮದ ಗುರು ಹಿರಿಯರ ಪರವಾಗಿ ಅನಂತ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಗಂಗಾಧರ ದುರ್ಮನಿ ಅವರೊಂದೆರಡು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂತಹ ಸಂಗನ ಬಸವೇಶ್ವರನನ್ನು ಹಾಗೂ ತಾಯಿ ಅಯ್ಯಮ್ಮನ ತಾಯಿಯವರನ್ನು ಹಾಗೂ ಶಿವಪ್ಪಜ್ಜನವರನ್ನು ತನ್ನ ಹೃದಯ ಮಂದಿರಗಳಲ್ಲಿ ಸ್ಮರಿಸಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹಿರೇಮಳಗಾವಿ ಗ್ರಾಮದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಕನಕದಾಸ ಯುವಕ ಸಂಘ ಹಿರೇಮಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಶ್ರೀ ಮಾರುತೇಶ್ವರ ಸೇವಾ ನಾಟ್ಯ ಸಂಘ ಹಿರೇಮಳಗಾವಿ ಇವರು ಅರ್ಪಿಸ್ತಕ್ಕಂತಹ ನಾಟಕ ಕುರುಬ ಹಚ್ಚಿದ ಕುಂಕುಮ ಎಂಬ ಸುಂದರ ಸಾಮಾಜಿಕ ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಹಿರಿಯರು ಪೂಜ್ಯರಾಗಿರ್ತಕ್ಕಂತಹ ಮಾಯಪುಟ್ಟ ಪೂಜಾರಿಯವರ ಪಾದಾರವಿಂದಗಳಲ್ಲಿ ಪರಮಟ್ಟು ಸಮಯದ ಅಭಾವ, ತಾವೆಲ್ಲರೂ ಕೂಡ ನಾಟಕವನ್ನು ವೀಕ್ಷಿಸಬೇಕು ನೋಡಬೇಕಂತಕ್ಕಂಥ ಆತುರದಲ್ಲಿದ್ದೀರಿ. ಅದಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರ ಕ್ಷಮೆಯನ್ನು ಕೋರಿ ಎಲ್ಲರಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ನಾಟಕದಲ್ಲಿ ಸಂಗೀತ ಸೇವೆಯನ್ನು ನೀಡತಕ್ಕಂಥ ಬಂದಿರತಕ್ಕಂಥ ಎಲ್ಲ ಸಂಗೀತ ಕಲಾವಿದರೆ ಈ ಒಂದು ನಾಟಕವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಲು ಆಗಮಿಸಿರ್ತಕ್ಕಂಥ ಯಾವತ್ತೂ ನಮ್ಮ ಹಿರೇಮಳಗಾವಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಕಲಾಭಿಮಾನಿಗಳೇ, ತಾಯಂದಿರರೇ, ಯುವ ಮಿತ್ರರೇ ಎಲ್ಲರಿಗೂ ಅನಂತ ನಮಸ್ಕಾರಗಳು. ಈಗಾಗಲೇ ನಮ್ಮ ವಸಂತ್ ದೇಶಪಾಂಡೆಯವರು ಹಾಗೂ ನಮ್ಮ ದಳವಾಯಿಯವರು ಬಹಳಷ್ಟು ವಿಚಾರವನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ನಾನು ಕೂಡ ನಿನ್ನೆ ದಿನ ಈ ಒಂದು ನಮ್ಮ ಸಂಗನ ಬಸವೇಶ್ವರ ಸನ್ನಿಧಿಯಲ್ಲಿ ನಡೀತಕ್ಕಂತಹ ಒಂದು ನಿನ್ನೆ ಕಾರ್ಯಕ್ರಮಕ್ಕೆ ನಾನು ಬಂದಾಗ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಯಾಕಂದ್ರೆ ನಾನು ಕೂಡ ಈ ಜಾತ್ರೆ ನಡೆದಿಂದ ಫಸ್ಟ್ ಟೈಮ್ ಬಂದಿದ್ದು ಊರಾಗ. ನನಗೆ ಎಷ್ಟು ಆಶ್ಚರ್ಯ ಅನ್ನಿಸ್ತಪ್ಪ ಅಂತಂದರೆ ಹಿರೇಮಳಗಾವಿ ಬಂದಿದ್ದೇನೋ ಮತ್ತು ಎಲ್ಲರೂ ಹೋಗಿದ್ದೇನೋ ಅಂತಕ್ಕಂಥ ಭಾಷೆ ನನಗಾಯಿತು. ಯಾಕಪ್ಪ ಅಂತಂದ್ರೆ ಅಲ್ಲಿ ತಾಯಂದಿರರು ಸಾವಿರಾರು ಸಂಖ್ಯೆಯಲ್ಲಿ ತಾಯಂದಿರರು ಸೇರಿದರು. ಇವರೆಲ್ಲರೂ ಎಲ್ಲಿಯವರು ಇದು ಹಿರೇಮಳಗಾವಿ ಜನರ ಇಷ್ಟು ತಾಯಂದಿರು ಇಷ್ಟು ಜನ ಅದಾರ ಅಂತಕ್ಕಂಥದ್ದು ಭಾವನೆ ನನ್ನಲ್ಲಿ ಬಂತು. ಯಾಕಪ್ಪ ಅಂತಂದ್ರೆ ಎಷ್ಟೊಂದು ಭಯ ಭಕ್ತಿಯಿಂದ ಈ ಒಂದು ಜಾತ್ರೆಯನ್ನು ಈ ಸಾರಿ ನಮ್ಮ ಹಿರೇಮಳಗಾವಿ ಗ್ರಾಮದವ್ರು ಮಾಡ್ಯಾರಪ್ಪ ಅಂತಂದ್ರೆ ಈ ಒಂದು ಏನು ಜಾತ್ರೆ ಯಶಸ್ವಿ ಆಗಿತ್ತಪ್ಪ ಅಂತಂದ್ರೆ ಏನು ಇಲ್ಲ ನೆರಳಿರ್ತಕ್ಕಂಥ ಸಂಗನ ಬಸವೇಶ್ವರ ಅಯ್ಯಮ್ಮ ತಾಯಿ ಅವರ ಆಶೀರ್ವಾದ ಅಂತಕ್ಕಂಥದ್ದನ್ನು ನಾವು ಯಾರೂ ಕೂಡ ಮರೆಯೋಂಗಿಲ್ಲ. ಇವತ್ತು ಭಾಳಷ್ಟು ವಿಚಾರವನ್ನು ನಮ್ಮ ಆತ್ಮೀಯರು ಹೇಳಿದ್ದಾರೆ. ನಾನು ಕೂಡ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜಾತ್ರೆ ಅದ್ದೂರಿ ಆಯಿತು. ಜಾತ್ರೆ ಅದ್ದೂರಿ ಆಗಬೇಕಾದ್ರೆ ನಾಟಕ ಇರಬೇಕಲ್ಲ ಅಂತಕ್ಕಂಥದ್ದನ್ನು ನಮ್ಮ ಯುವ ಮಿತ್ರರು ಪ್ರತಿ ವರ್ಷವೂ ಕೂಡ ನಾಟಕ ಆಡ್ತಾರೆ. ಆ ನಾಟಕ ಮಾಡಿದ್ರೇ ಜಾತ್ರೆಗೆ ಒಂದು ಕಳೆ ಬರ್ತೈತಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಎಂಥ ಕಲಾವಿದರದಲ್ಲಪ್ಪ ಅಂದ್ರೆ ನಮ್ಮ ಸಂಗಮೇಶ್ ಹುಚ್ಕರಿ ಅಂತ ಅನ್ನೋರಿದಾರ. ನಮ್ಮ ಡೋನಿ ಸಹೋದರರು ಕೂಡ ಅವರು ಕಲಾವಿದರೆ. ಅವರು ಕೂಡ ಇದರಲ್ಲಿ ಪಾಠ ಹೋಗಬೇಕಾಗಿತ್ತು, ಯಾಕೋ ತೊಗೊಂಡಿಲ್ಲ. ಇರಲಿ, ಮುಂದಿನ ಸಾರಿ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗೈತಿ. ಅದಕ್ಕಾಗಿ ಇವತ್ತು ಜಾತ್ರೆಪ್ಪ ಅಂತಂದ್ರೆ ಇವತ್ತು ನಮ್ಮ ಸಂಬಂಧಗಳನ್ನು ಹೆಂಗೆ ಗಟ್ಟಿಗೊಳಿಸುತ್ತಪ್ಪ ಅಂತಂದ್ರೆ ಏನು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿತ್ತು. ಇವತ್ತು ರಥೋತ್ಸವ ಕಾರ್ಯಕ್ರಮ ಇವತ್ತು ಏನು ಸಹಸ್ರಾರು ಸಂಖ್ಯೆಯಲ್ಲಿ ಏನು ಜನ ಸೇರುತ್ತಲ್ಲ, ನಮ್ಮ ಹಿರೇಮಳಗಾವಿ ಗ್ರಾಮದೊಳಗೆ ಎಲ್ಲಿದ್ದರೂ ಗೊತ್ತಿಲ್ಲ. ಇವತ್ತು ಹೊರ ದೇಶದಾಗೂ ಇದ್ದರು, ಹೊರ ರಾಜ್ಯದಾಗೂ ಇದ್ದರು, ಹೊರ ಜಿಲ್ಲೆ ಒಳಗೂ ಇದ್ದರು. ಆ ಬೀಗರು ಬೀಜರು ಸಂಬಂಧಿಕರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರಲ್ಲ, ಇವತ್ತು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರಲ್ಲ. ಇದು ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ಈ ಒಂದು ಹೆಂಗಪ್ಪ ಅಂತಂದ್ರೆ ಇವತ್ತು ನಾವು ಎಲ್ಲರೂ ಯಾವುದೇ ಜಾತಿ ಮತ ಪಂಥವನ್ನು ಹೊಂದಿರಬಹುದು. ಆದರೆ ನಮ್ಮದು ಗ್ರಾಮೀಣ ಮಟ್ಟದೊಳಗೆ ನಾವು ಕಾಕ ಮಾವ ಅಕ್ಕ ಚಿಗವ್ವ ಅತ್ತಿ ಅವ್ವ ಅಂತಕ್ಕಂಥ ಭಾವನೆ ಒಳಗೆ ನಾವು ಇಂಥ ಒಂದು ಸಂಬಂಧವನ್ನು ಇಟ್ಕೊಂಡು ನಮ್ಮ ಗ್ರಾಮೀಣ ಭಾಷೆಯಾಗಿರ್ತಕ್ಕಂಥ ಕನ್ನಡವನ್ನು ಅತಿ ಹೆಚ್ಚು ಬಳಸುವುದರ ಮೂಲಕ ಇವತ್ತು ಜಾತ್ರೆಯನ್ನು ಭಾಳ ಅಚ್ಚುಕಟ್ಟಾಗಿ
ಎಲ್ಲ ಬೀಗರು ಬಿಚ್ಚರನ್ನು ಕರ್ಕೊಂಡು ಬಂದು ಈ ಜಾತ್ರೆಯನ್ನು ಯಶಸ್ವಿ ಮಾಡಿದಾರಲ್ಲ, ದಯವಿಟ್ಟು ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿ, ಸಮಯದ ಅಭಾವ, ದಯವಿಟ್ಟು ನಾಟಕವನ್ನು ನೋಡ್ತಕ್ಕಂಥ ಆತು ತಾವೆಲ್ಲರೂ ಇದ್ದೀರಿ. ಅದಕ್ಕಾಗಿ ಈ ಒಂದು ನಾಟಕ ಯಶಸ್ವಿಯಾಗಲಿ ಅಂತಕ್ಕಂಥ ಒಂದು ಹಾರೈಕೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತೂ ನಮ್ಮ ಹೆಮ್ಮಳಗಾವಿ ಗ್ರಾಮದ ಎಲ್ಲ ಹಿರಿಯರಿಗೂ ವಿಮುಕ್ತರಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕಲೆಯ ಬೆಲೆ ಅರುಹಿದ ಗೌರವಾನ್ವಿತ ಶ್ರೀ ಗಂಗಾಧರ ದೊಡ್ಡಮನಿಯವರಿಗೆ ಹಿರೇಮಳಗಾವಿ ಗ್ರಾಮದ ಗುರು ಹಿರಿಯರ ಪರವಾಗಿ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಥನೆ. ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀ ಶಂಕರಪ್ಪಣ್ಣ ನೆಗ್ಲಿ ಅವರು ಒಂದೆರಡು ಮಾತುಗಳು ಆಡಬೇಕೆಂದು ಅವರಲ್ಲಿ ವಿನಂತಿ. ಇಲ್ಲ, ನನಗೆ ಯಜಮಾನ ನೋಡಿ ಭಾಳ ಖುಷಿಯಾಗೈತಿ. ಮಾತಾಡಲೇ ಬೇಡಪ್ಪ, ಮತ್ತು ಹೊಟ್ಟು ತೊಂಡ್ರತನ ಮಾತಾಡ್ತೀನಿ. ಮತ್ತು ನೀವು ಒಟ್ಟು ಸಮಾಧಾನ ಇರಬೇಕು, ಏನು ಮಾತಾಡಬೇಡ. ಯಾಕಂದ್ರೆ ನಮ್ಮ ಶಿಕ್ಷಕ ಇವರು ನಮ್ಮ ಹಾರ್ಮೋನಿಯಂ ಸರ್ ಇನ್ನೂ ಇವ್ರ ನಾಟಕ ಕಲಿಸ್ತಾರಪ್ಪ ಅನ್ನೋದು ಆಚಾರ್ಯ ಆಗೈತಿ ನನಗೆ. ಪ್ರಥಮದಲ್ಲಿ ಈ ಕ್ಷೇತ್ರದ ಒಡೆಯನಾದ ಸಂಗನ ಬಸವಾರ್ಯರನ್ನು ಹಾಗೂ ತಾಯಿ ಅಯ್ಯಮ್ಮ ತಾಯಿಯನ್ನು ಕೂಡ ನನ್ನ ಹೃದಯದ ಮಂದಿರ ಸ್ಮರಿಸಿಕೊಂಡು ಈ ಕಾರ್ಯಕ್ರಮ ಕುರುಬ ಹಚ್ಚಿದ ಕುಂಕುಮ ಎಂಬ ಸುಂದರ ಸಾಮಾಜಿಕ ನಾಟಕದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಾಯಪ್ಪಜ್ಜನವರೇ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಯಾವತ್ತೂ ಗುರು ಹಿರಿಯರೇ, ತಾಯಂದಿರೇ ಮತ್ತು ಹಾರ್ಮೋನಿಯಂ ಬಳಗದವರೇ, ಯುವಕರೇ, ಎಲ್ಲರಿಗೂ ಶಾಂತವಾಗಿರಿ ಅಂತ ತಿಳ್ಕೊಂಡು ಹೇಳು ತಮಗೆ ಶರಣಾರ್ಥಿಗಳನ್ನು ತಿಳಿಸುತ್ತೇನೆ. ಇವತ್ತು ಹಿರೇಮಳಗಾವಿ ಗ್ರಾಮದ ಇವತ್ತು ನಿಮ್ಮ ಹೊಂದಾಣಿಕೆ, ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆ ನೋಡಿದ್ರಪ್ಪ ಅಂದ್ರೆ ನಿಮ್ಮನ್ನು ನೋಡಿ ನಾವು ಕಲಿಬೇಕು ಅನ್ನೋ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಜಾತ್ರೆ ಕಾರ್ಯಕ್ರಮ ಮಾಡ್ತೀವಿ, ಎಲ್ಲ ಕಡೆ ಮಾಡ್ತೀವಿ, ಆದ್ರೆ ಇವತ್ತು ಎಲ್ಲ ನೀವೇನಿರ್ತಕ್ಕಂಥ ಒಂದಲ್ಲ 1000 ಭಿನ್ನ ಅಭಿಪ್ರಾಯಗಳನ್ನು ಬಿಟ್ಟು ಇವತ್ತು ನೀವು ಹೊಂದಾಣಿಕೆಯಾಗಿ ಇವತ್ತು 9 ದಿವಸ ಕಾಲ ಇವತ್ತ ಒಂದು ಶರಣರ ಚರಿತ್ರೆ ಮತ್ತು ರಥೋತ್ಸವ ಇವತ್ತೇನು ನಡೀತಕ್ಕಂಥ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಹಿರಿಯರು ಹೇಳಿದ್ರು, ನಮ್ಮ ಮಿಲಿಟರಿಯವರು ಮುಂಜಾನೆ ಸ್ನಾನ ಮಾಡಿ ಬಂದವರು ಒಳ್ಳೆ ನಾವು ಮನೆ ಮುಖ ನೋಡಂಗಿಲ್ಲ, ಒಮ್ಮೆ ಸರ್ ರಾತ್ರಿ 11 ಗಂಟೆಗೆ ಮನೆಗೆ ಹೋಗಿದ್ದೀವಿ ಅಂತ ಹೇಳಿದ್ರು. ಮತ್ತು ಇದು ಎಂಥ ಒಕ್ಕಟ್ರಿ, ಇಂಥ ಒಕ್ಕಟ್ಟು ಎಲ್ಲರೂ ಸಿಗುತ್ತಾನೆ ಏನಾರ. ಅದಕ್ಕೆ ಇಷ್ಟು ನೀವು ಪರಿಶ್ರಮ ಪಟ್ಟಿರಲ್ಲ. ಇವತ್ತು ನೋಡು, ನಾನು ನನಗೆ ಫೋನ್ ಹಚ್ಚಿದ್ರು ನಮ್ಮ ಹಡಗಲಿ ಗ್ರಾಮದಿಂದ, ನಮ್ಮ ಹಡಗಲಿ ಗ್ರಾಮದಾಗ ನೀರು ಹರಿಯಂಗೆ ಮಳೆ ಆಗೈತೆ ಅಂತ. ಸಂಗನ ಬಸವಾರ್ಯ ಇವತ್ತು ನಿಮಗೆ ಇಲ್ಲಿ ಮಳೆ ಕೊಡಲಿಲ್ಲ. ಯಾಕಪ್ಪ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಅಡ್ಡಿ ಆಗಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಅದಕ್ಕೆ ಹೆಚ್ಚಿಗೆ ಮಾತಾಡೋದಲ್ಲ, ಯಾಕಂದ್ರೆ ಮಾತಾಡೋದು ಭಾಳ ಇತ್ತು ಈ ಊರ ಬಗ್ಗೆ. ಆದರೂ ಸಹಿತ ನೀವು ಇದೇ ರೀತಿ ಒಗ್ಗಟ್ಟಾಗಿ ಸಂತೋಷದಿಂದ ಯಾರು ಬಂದು ಏನೇ ಹೇಳಿದ್ರಿ ಯಾರು ಮತ್ತೆ ಕೇಳಬೇಡ್ರಿ, ನಿಮ್ಮ ಒಗ್ಗಟ್ಟನ್ನು ಕೈ ಬಿಡಬಾರ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮದ ಬಗ್ಗೆ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿರ್ತಕ್ಕಂತಹ ಶ್ರೀಯುತ ಶಂಕರ ಅವರಿಗೆ ಗ್ರಾಮದ ಗುರು ಹಿರಿಯರ ಪರವಾಗಿ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಇನ್ನೇಗ ನಮ್ಮ ಶಂಕರಪ್ಪಣ್ಣವ್ರು ಹೇಳಿದ ಪ್ರಕಾರ ಸಂಗನ ಬಸವ ಮುತ್ಯಂದು ಪವಾಡ ಆತ್ರಿ ಇವತ್ತು. ಅವ್ರು ಹೆಂಗೆ ಮಳೆ ಆಗಿಲ್ಲ ಅಂತ ಹೇಳಿದ್ರಲ್ಲ, ಅದನ್ನ ಹೇಳ್ಬೇಕಾತ, ನಾ ಹೇಳ್ತಿದ್ದಿಲ್ಲ. ನಮ್ಮ ಊರೊಳಗೆ ಕಳಸ ತರುವಾಗ 5 ಕಳಸ ಹಚ್ಚಿದ ಕಳಸ ಬಂಡ್ಯಾಗ ಕುತ್ಕೊಂಡು ಇಲ್ಲೇ ಸಂಗನ ಬಸಪ್ಪನ ತೇರಿಗೆ ಇದ್ರ ಥರ ಶಾಂತಿ ಆಗಿಲ್ಲ ಒಳ್ಳೆ ಊರಿಗೆ ಹೋಗುತ್ತಾನೆ ಕಳಸ. ಅದಕ್ಕೆ ಆ ಮುತ್ಯನ ಮಹಿಮಾ ಇಷ್ಟ ಐತೆ ಅನ್ನೋದಕ್ಕೆ ಅದಕ್ಕೆ ವ್ಯಕ್ತಪಡಿಸಿದೆ. ಮೊಳಗಾವಿ ಮಣ್ಣಿನ ಮಹಾತ್ಮ ಶ್ರೀ ಸಂಗನ ಬಸವೇಶ್ವರರ ಪವಾಡವನ್ನು ನಮ್ಮೆಲ್ಲರಿಗೂ ತಿಳಿಸಿದ ಶ್ರೀಯುತ ಶ್ರೀಕಾಂತ್ ಹಿರೇಮಠ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ನಾಟಕದ ಸಂಗೀತ ಬಳಗಕ್ಕೂ ಸಹ ತುಂಬು ಹೃದಯದ ಧನ್ಯವಾದಗಳು. ಈ ನಾಟಕವನ್ನು ವೀಕ್ಷಿಸಲು ಆಗಮಿಸಿರ್ತಕ್ಕಂತಹ ಎಲ್ಲ ಕಲಾ ಅಭಿಮಾನಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ನಾಟಕ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.
ಕಣ್ಣಿಗೆ ಕಾಣುವ ದೇವರು ನಮ್ಮ ಹೆತ್ತವರು. ತಾಯಿ ಇಲ್ಲದ ಮನೆ ದೇವರು ಇಲ್ಲದ ಗುಡಿಯಂತೆ, ತಂದೆ ಇಲ್ಲದ ಜೀವನ ಅನಾಥ ಮಕ್ಕಳಂತೆ. ದೇವರ ಹೆಸರಿನಲ್ಲಿ ಉಪವಾಸ ಮಾಡುವುದು ಸಾಧನೆಯಲ್ಲ, ತಂದೆ ತಾಯಿಗಳನ್ನು ಉಪವಾಸ ಇರದಂತೆ ನೋಡಿಕೊಳ್ಳುವುದು ಮಹಾ ಸಾಧನೆ. ಅಮ್ಮ ಎಂದು ಎಲ್ಲರನ್ನು ಕರೆಯಬಹುದು, ಆದರೆ ಅಪ್ಪ ಎಂದು ಎಲ್ಲರನ್ನು ಕರೆಯಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರೂ ತಂದೆ ತಾಯಿಗಳನ್ನು ಪ್ರೀತಿಸಿ, ಗೌರವಿಸಿ, ಪೂಜಿಸಿ ಎಂಬ ದಿವ್ಯ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. नमो विघ्न विनाशकाय नमो जगज्जननी श्री शारदे माते वीर संत गुरु पंचाक्षरी त्रिकाल ज्ञानी शिवयोगी पंडित पुत्र राज